ಶ್ರೀಕೃಷ್ಣ ಕೇವಲ ಒಂದು ರಾತ್ರಿಗೆ ವಿಧವೆಯಾಗಿದ್ದು ನಿಮಗೆ ಗೊತ್ತೇ. ಮಹಾಭಾರತದ ಯುದ್ಧ ಶುರುವಾಗುವ ಹಿಂದಿನ ರಾತ್ರಿ ಪಾಂಡವರು ಗೆಲುವಿಗೆ ಕಾಳಿಕಾ ಮಾತೆಗೆ ಒಬ್ಬ ಮಹಾವೀರನ ಬಲಿ ಕೊಡಬೇಕಾಗಿತ್ತು. ಷರತ್ತು ಏನಿತ್ತು ಅಂದರೆ ಆ ಯೋಧನಿಗೆ ನಿಖರವಾಗಿ 32 ಶುಭ ಲಕ್ಷಣ ಇರಬೇಕಿತ್ತು. ಇಡೀ ಭೂಮಿಯ ಮೇಲೆ ಇಂಥವರು ಕೇವಲ 3 ಜನ ಮಾತ್ರ ಇದ್ದರು. ಅದರಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ಮಗ ಐರಾವಣ. ಆಗ ಐರಾವಣ ಕ್ಷಣವು ಯೋಚಿಸದೆ ನನ್ನ ಬಲಿ ನೀಡಿ ಎಂದು ಹೇಳಿದನು. ಆದರೆ ಸಾಯುವ ಮುನ್ನ ನನಗೆ ಮದುವೆ ಆಗಬೇಕು ಆಸೆ ಇತ್ತು. ಸಮಸ್ಯೆ ಏನೆಂದರೆ ಮರುದಿನ ವಿಧವೆಯಾಗುವ ಮಗಳನ್ನು ಕೊಡಲು ಯಾರೂ ಮುಂದೆ ಬರಲಿಲ್ಲ. ಆಗ ಯಾರೂ ಊಹಿಸದ ಇತಿಹಾಸವೇ ಸೃಷ್ಟಿಯಾಯಿತು. ಸಾಕ್ಷಾತ್ ಶ್ರೀಕೃಷ್ಣನೇ ಮೋಹಿನಿಯ ರೂಪ ತಾಳಿ ಸ್ತ್ರೀಯಾಗಿ ಐರಾವಣನನ್ನು ವಿವಾಹವಾದರು. ಕೃಷ್ಣ ಇಡೀ ರಾತ್ರಿ ಒಬ್ಬ ಪತ್ನಿಯಾಗಿ ಸಂಪೂರ್ಣವಾಗಿ ಸತಿ ಧರ್ಮವನ್ನು ಪಾಲಿಸಿದರು. ಬೆಳಗ್ಗೆ ಐರಾವಣನ ಬಲಿಯಾದಾಗ ಮೋಹಿನಿ ರೂಪದಲ್ಲಿದ್ದ ಶ್ರೀಕೃಷ್ಣನು ತನ್ನ ಕೂದಲು ಬಿಚ್ಚಿ ಎದೆ ಬಡಿದುಕೊಂಡು ನಿಜವಾದ ವಿಧವೆಯಂತೆ ಪ್ರಲಾಪಿಸಿ ಗೋಳಾಡಿದರು. ಅದಕ್ಕೆ ಹೇಳೋದು ಶ್ರೀಕೃಷ್ಣ ಕೇವಲ ದೇವರಲ್ಲ, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶ್ರೇಷ್ಠ ವ್ಯಕ್ತಿ ಅಂತ ಕರೆಯುತ್ತಾರೆ. ಜೈ ಶ್ರೀಕೃಷ್ಣ.